ನಾಡಿನ ಹೆಸರಾಂತ ವೀಕ್ಷಣಾ ಉದ್ಯಾನವನ ರಾಜಸೀಟಿಗೆ ಇದೀಗ ಮನೋಲ್ಲಾಸ ನೀಡುವ ಪುಷ್ಪರಾಜಿಗಳ ಶೋಭೆ ಕಳೆಗಟ್ಟಿದೆ. ಕೊಡಗು ಜಿಲ್ಲಾಡಳಿತ ಮತ್ತು ತೋಟಗಾರಿಕಾ ಇಲಾಖೆ ಆಯೋಜಿಸಿರುವ ವಾರ್ಷಿಕ ಫಲಪುಷ್ಪ ಪ್ರದರ್ಶನವು ಉದ್ಯಾನವನದ ವೈಭವವನ್ನು ನೂರ್ಮಡಿ ಹೆಚ್ಚಿಸಿದೆ. ಅದರಲ್ಲೂ ಮುಖ್ಯ ಆಕರ್ಷಣೆಯಾಗಿರುವುದು ಭಗಂಡೇಶ್ವರ ದೇವಾಲಯದ ಪ್ರತಿಕೃತಿ. ಭಾಗಮಂಡಲದಲ್ಲಿರುವ ಶ್ರೀ ಭಗಂಡೇಶ್ವರ ದೇವಾಲಯದ ಪುಷ್ಪಶೋಭಿತ ಪ್ರತಿಕೃತಿ ಫಲಪುಷ್ಪ ಪ್ರದರ್ಶನದ ಹೆಗ್ಗಳಿಕೆಯನ್ನು ಹೆಚ್ಚಿಸಿದೆ. ಕಾವೇರಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಈ ದೇಗುಲದ ಪ್ರವೇಶ ಗೋಪುರದ ಪ್ರತಿಕೃತಿ ಜನಮಾನಸವನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದೆ. ಕೆಂಪು, ಬಿಳಿ, ಹಳದಿ ಬಣ್ಣದ ಸುಂದರ ಪುಷ್ಪರಾಶಿಯಿಂದಲೇ ಕಂಗೊಳಿಸುತ್ತಿರುವ ದೇಗುಲ ನೈಜ ದೈವ ಸನ್ನಿಧಾನವನ್ನೇ ನೆನಪು ಮಾಡುತ್ತಿದೆ. ಫ್ಲವರ್ ಶೋ ಅಲ್ಲಿ ಡಿಫ್ರೆಂಟ್ ಆಗಿ ಈ ಸತಿ ಇದ್ದಿದ್ದು ಅಕ್ಷರದಲ್ಲಿ ಫ್ಲವರ್ಸ್ ಮಾಡಿದ್ದಾರೆ. ಎಲ್ಲ ಕನ್ನಡ ವರ್ಡ್ಸಲ್ಲಿ ನೀಟಾಗಿ ಚಂದ ಮಾಡಿದ್ದಾರೆ. ಇನ್ನೊಂದು ವಾಟರ್ಮೆಲನ್ನಲ್ಲಿ ಕೂಡ ಚಂದ ಎಲ್ಲ ಕಾವಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಭಗಂಡೇಶ್ವರ ಟೆಂಪಲ್. ಅದ್ರದ್ದು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ನೀಟ್ ಡೆಕೋರೇಷನ್, ಫ್ಲವರ್ಸ್ ವಿತ್ ಅರೇಂಜ್ಮೆಂಟ್ಸ್ ಆಗಿ, ಕಲರ್ ಕಾಂಬಿನೇಷನ್ಸ್ ಆಗಿ ಸಹ ಚಂದ ಮಾಡಿದ್ದಾರೆ. ನಾನು ಕಳೆದ ಸಹ ಬಂದಿದ್ದೆ. ಒನ್ ಡೇ ಲೇಟ್ ಆಗಿದ್ದರಿಂದ ಸ್ವಲ್ಪ ಓಕೆ, ಬಟ್ ಇವತ್ತು ತುಂಬ ಚಂದ ಇದೆ. ಖುಷಿ ಆಯಿತು ಬಂದಿದ್ದಕ್ಕೆ. ನೀಟಾಗಿದೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ರಿಯಲಿ ಗುಡ್. ಫ್ಲವರ್ಸ್ ಎಲ್ಲ ಡೆಕೋರೇಷನ್ ನೀವು ಇಲ್ಲಿ ಸಹ ನೋಡ್ಬೋದು. ಆರ್ಟ್ ಥರ ಮಾಡಿ ಅದಕ್ಕೆ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಡಿಫ್ರೆಂಟಾಗಿ ಕಳೆದ ಸತಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಫರ್ಟ್ ಎಲ್ಲ ಚಂದ ಇದೆ. ಖುಷಿ ಆಗ್ತಾ ಉಂಟು ಬಂದಿದ್ದಕ್ಕೆ. ಹೌದು ತುಂಬ ಚಂದ ಇದೆ. ಈಗ ಹೊರಗಿಂದ ಬರೋರಿಗೆ ಸಹ ಅದ್ರ ಬಗ್ಗೆ ಗೊತ್ತಿರಲ್ಲ ಸಿಗ್ನಿಫಿಕೆಂಟ್. ಸೊ ಇಟ್ಸ್ ವೀಕೆಂಡ್ ಆಗಿರೋದ್ರಿಂದ ಅದು ಮಾಡಿದ ಜನಗಳು ಸಹ ತುಂಬ ಬರ್ತಾರೆ. ತುಂಬ ಚಂದ ಇದೆ ಭಗಂಡೇಶ್ವರದ. ಎತ್ನಿಕಾಗಿ ತುಂಬ ಚಂದ ಇದೆ. ಖುಷಿ ಆಗ್ತದೆ. ಕಲರ್ ಕಾಂಬಿನೇಷನ್ಸಿಂದ ಹಿಡಿದು ತುಂಬ ಚಂದ ಮಾಡಿದ್ದಾರೆ. ಎಲ್ಲ ಫ್ಲವರ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಖುಷಿ. ಆದರೆ ಈ ವರ್ಷ ಅದೇ ಎಲ್ಲರೂ ಹೇಳ್ದಂಗೆ ಭಗಂಡೇಶ್ವರ ಟೆಂಪಲ್ ಕರೆಕ್ಟಾಗಿ ಅದರದ್ದು ಮೇಲಿಂದ ಕೆಳಗೆ ಎಲ್ಲ ಕಲರ್ಸ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಯಾರು ಈ ಟೂರಿಸ್ಟ್ ಅವ್ರು ಭಗಂಡೇಶ್ವರ ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿಂದ ನೋಡಿ ಒಂದು ಅನಲೈಸ್ ಮಾಡ್ಬೋದು. ಟೆಂಪಲ್ ಹಿಂಗಿದೆ, ನಾವು ಇಲ್ಲಿ ಮುಗಿಸಿ ಅಲ್ಲಿ ಹೋಗಿಬಿಟ್ಟು ದೇವ್ರ ದರ್ಶನನೂ ಪಡಿಬೋದು ಅಂತ. ಹಾಗೆ ಇಲ್ಲಿ ಅದೇ ಮಕ್ಕಳಿಗೆ ಅರ್ಥ ಆಗೋಂಗೆ ಕನ್ನಡದಲ್ಲಿ ಅಕ್ಷರಗಳದ್ದು ಫ್ಲವರ್ಸಲ್ಲಿ ಮಾಡಿದ್ದಾರೆ. ಹಾಗೆ ಈಗ ಸುಮಾರು ಮನುಷ್ಯದ ಆಕೃತಿಗಳನ್ನು ತುಂಬ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಅದಕ್ಕೀಗ ದೊಡ್ಡವರಿಂದ ಹಿಡಿದು ಚಿಕ್ಕವರವರಿಗೆ, ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ತುಂಬ ಆಸಕ್ತಿ ಇರುತ್ತೆ. ಮನೇಲೆಲ್ಲ ಹೂಗಳಿಲ್ಲ ಅಂದರೆ ಇಲ್ಲಿ ಬಂದು ನೋಡಿ ಹೂಗಳದ್ದು ಡಿಫ್ರೆಂಟ್ ವೆರೈಟೀಸ್ ನೋಡಿ ಏನೇನು ಮಾಡ್ಬೋದು, ಮನೇಲಿ ಹೆಂಗೆ ಅದನ್ನ ಬೆಳವಣಿಗೆ ಮಾಡ್ಬೋದು ಅಂತ. ಹಾಗೆ ಮಕ್ಕಳಿಗೆ ಸಹ ಹೀಗೆ ಇದೆ, ಟೂರಿಸ್ಟ್ ಪ್ಲೇಸಸ್ ಹಿಂಗಿದೆ, ಎಲ್ಲರೂ ಹೆಂಗೆ ಮೆರೀತಾರೆ, ಎಲ್ಲರೂ ಹೆಂಗೆ ಒಗ್ಗೂಡ್ಬಿಟ್ಟು ಹೀಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲರೂ ಖುಷಿ ಪಡ್ತಾರೆ ನೋಡೋಕ್ಕೆ. ಸೊ ಎಲ್ಲರೂ ಬನ್ನಿ ಫ್ಲವರ್ ಶೋನ ನೋಡಿ. ಭಗಂಡಮುನಿ ಸ್ಥಾಪಿಸಿದ ದೇವಾಲಯದ ಆಕರ್ಷಣೆ ಒಂದೆಡೆಯಾದರೆ ರಾಜಸೀಟಿನ ಪುಷ್ಪ ಸೌಂದರ್ಯಕ್ಕೆ ಕಳಶವಿಟ್ಟಂತೆ ಸುತ್ತಮುತ್ತಲೂ ಹಲವು ಬೆರಗು ಮೂಡಿಸುವ ಪುಷ್ಪ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಡಲಾಗಿದೆ. ಪುಷ್ಪ ಕಲಾಕೃತಿಗಳ ಆಕರ್ಷಣೆ ಇದೆ. ಹಸಿರ ಮರಗಳ ಕೆಳಗೆ ಬಣ್ಣದ ನವಿಲು ಗರಿಬಿಚ್ಚಲು ಸನ್ನದ್ಧವಾಗಿದೆ. ಅಲ್ಲಲ್ಲಿ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಹಲವು ಕಾರ್ಟೂನ್ ಪ್ರತಿಕೃತಿಗಳು ಹೂವಿಗೆ ರೂಪಾಂತರಗೊಂಡಿವೆ. ಉದ್ಯಾನವನದ ಪ್ರವೇಶ ದ್ವಾರದಲ್ಲೇ ಜನರನ್ನು ಆಕರ್ಷಕ ಹಸಿರ ಕಮಾನು ಸ್ವಾಗತಿಸುತ್ತಿದೆ. ಪುಷ್ಪಗಳಿಂದಲೇ ರೂಪಿತ ಕನ್ನಡ ಅಕ್ಷರಗಳು, ಆಕರ್ಷಕ ಸಂಗೀತ ಪರಿಕರಗಳು, ಅಮರ್ ಜವಾನ್ ಎಲ್ಲವೂ ಪುಷ್ಪಮಯವಾಗಿ ಜನರನ್ನು ಆಕರ್ಷಿಸುತ್ತಿದೆ. ಸಿಟಿಗೆ ಬಂದಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು ಫ್ಲವರ್ ಶೋ ನೋಡಲಿಕ್ಕೆ. 2 ಇಯರ್ಸ್ ಆದ ನಂತರ ಇವತ್ತು ನೋಡ್ತಾ ಇದ್ದೇನೆ. ಚಂದ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಭಾಗಮಂಡಲ ಟೆಂಪಲ್ ಎಲ್ಲ ಚಂದ ಡೆಕೋರೇಟ್ ಮಾಡಿದ್ದಾರೆ. ಫ್ಲವರ್ಸ್ ನೋಡುವ ಖುಷಿ ಆಗ್ತದೆ. ನೀವು ಸಹ ಬಂದು ನೋಡಿ. ಹೌದು, ಇದು ಫ್ಲವರ್ ಶೋ ಸೀಸನ್ ಪ್ರತಿ ವರ್ಷ ಜಾನ್ವರಿಯಲ್ಲಿ ಇರ್ತದೆ. ಹೀಗೆ ತುಂಬ ವೆರೈಟಿ ಅಲ್ಲಿ ಫ್ರೂಟ್ಸಲ್ಲೆಲ್ಲ ತುಂಬ ಚಂದ ಡೆಕೋರೇಟ್ ಮಾಡಿದ್ದಾರೆ, ಕೆತ್ತಿದ್ದಾರೆ. ಖುಷಿ ಆಗ್ತದೆ. ಸೂರ್ಯಾಸ್ತ ವೀಕ್ಷಣೆಯ ಜೊತೆಗೆ ಪ್ರಕೃತಿಯ ವಿಹಂಗಮ ನೋಟವನ್ನು ಸವಿಯಲು ರಾಜ ಸೀಟ್ ಪಾರ್ಕ್ ಹೇಳಿ ಮಾಡಿಸಿದಂತಿದೆ.
ಇಂತಹ ಚೆಲುವಿನ ಉದ್ಯಾನವನದಲ್ಲಿ 3 ದಿನಗಳ ಕಾಲ ಪುಷ್ಪ ಷೋಡಶಿಯರ ಸಂಭ್ರಮೋಲ್ಲಾಸ ಶನಿವಾರ ಸಂಜೆ ತೆರೆದುಕೊಂಡಿದೆ. ವರ್ಣ ವೈವಿಧ್ಯಮಯ ಸಾವಿರಾರು ತಳಿಗಳ ಹೂಗಳ ಲೋಕ ರಾಜ ಸೀಟನ್ನು ಆವರಿಸಿಕೊಂಡಿದೆ. ಈ ಪುಷ್ಪ ಸೌಂದರ್ಯ ಆಸ್ವಾದಿಸಲು ಮೊದಲ ದಿನ ವಿರಳ ವೀಕ್ಷಕರು ಆಗಮಿಸಿದ್ದರೂ ಭಾನುವಾರ ಮತ್ತು ಸೋಮವಾರ ಇನ್ನಷ್ಟು ಜನರು ಮಡಿಕೇರಿಯತ್ತ ಆಗಮಿಸುವ ನಿರೀಕ್ಷೆ ಇದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.